ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಂದ್ರ ಸರ್ಕಾರಿ ನೌಕರರ ಡಿ.ಎ ಹೆಚ್ಚಳದ ಬಗೆಗಿನ ಹೊಸ ಅಪ್ಡೇಟ್ಗಳನ್ನು ತಿಳಿಸ್ಕೊಡಲಿದ್ದೇನೆ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ನನ್ನ ಚಾನಲ್ನಲ್ಲಿ ಲೇಟೆಸ್ಟ್ ಅಪ್ಡೇಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟ್ಗೆ ಹೋಗಿ ರೀಸೆಂಟ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಬೋದಾಗಿದೆ. ಅಲ್ಲಿ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೂ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ಗಳಿದ್ರೂ ಆದೇಶ ಪ್ರತಿಯೊಂದಿಗೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಿಂದ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೂ ನೀವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದಾಗಿದೆ. ಮೊದಲನೇದಾಗಿ ನಾನು ಹೇಳ್ದಂಗೆ ಈ ವಿಷಯದಲ್ಲಿ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಡಿ.ಎ ಹೆಚ್ಚಳದ ಬಗೆಗಿನ ಅಪ್ಡೇಟನ್ನು ತಿಳಿಸ್ಕೊಡಲಿದ್ದೇನೆ. ತುಂಬ ಒಂದು ಡಿಸ್ಕಷನ್ ಏನು ನಡೀತಿದೆ ಅಂದರೆ ಡಿಸೆಂಬರ್ 31ಕ್ಕೆ 7ನೇ ವೇತನ ಆಯೋಗ, ಕೇಂದ್ರ ಸರ್ಕಾರದ ವೇತನ ಆಯೋಗ ಏನು ಜಾರಿಯಾಗಿತ್ತು ಅದರ ಅವಧಿ ಮುಗಿಯುತ್ತಿರೋದ್ರಿಂದ ಡಿಸೆಂಬರ್ 31ರ ನಂತರ ಡಿ.ಎ ಹೆಚ್ಚಳ ಆಗುತ್ತಾ ಇಲ್ವಾ ಅನ್ನೋ ಡೌಟು ಹಲವಾರು ಜನರಲ್ಲಿ ಕಾಡ್ತಾ ಇದೆ. ಸೊ ಇದಕ್ಕೋಸ್ಕರ ಆರ್ಥಿಕ ಇಲಾಖೆಯವರು ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ವರದಿಯನ್ನು ನಾನಿಲ್ಲಿ ಬರೆದಿಟ್ಕೊಂಡಿರೋದು. ಬನ್ನಿ ವರದಿಯಲ್ಲಿ ಏನಿದೆ ಅಂತ ನೋಡೋಣ. 7ನೇ ವೇತನ ಆಯೋಗದ ಅವಧಿ ಮುಗಿಯುತ್ತಿದ್ದರಿಂದ ಡಿಸೆಂಬರ್ 31ರ ನಂತರ ಡಿ.ಎ ಏರಿಕೆ ಆಗುತ್ತದೆಯೋ ಇಲ್ಲವೋ ಎಂಬ ಆತಂಕ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಇವುಗಳನ್ನು ಪರಿಷ್ಕರಿಸಲಾಗುತ್ತದೆ. ಆದರೆ ಈ ಬಾರಿ 7ನೇ ವೇತನ ಆಯೋಗದ ಅವಧಿ ಡಿಸೆಂಬರ್ 31ಕ್ಕೆ ಮುಗಿಯುತ್ತಿರುವುದರಿಂದ ಮುಂದಿನ ಡಿ.ಎ ಏರಿಕೆ ಬಗ್ಗೆ ದೊಡ್ಡ ಗೊಂದಲ ಉಂಟಾಗಿದೆ. ಈ ವರ್ಷದ ಆರಂಭದಲ್ಲೇ 8ನೇ ವೇತನ ಆಯೋಗ ರಚನೆಗೆ ಅನುಮೋದನೆ ದೊರಕಿದ್ದರೂ ಅದರ TOR ಅಂದರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತಿಮಗೊಳ್ಳಲು ಸುಮಾರು 10 ತಿಂಗಳು ತೆಗೆದುಕೊಂಡಿದೆ. ಈಗ ಆಯೋಗವು ಶಿಫಾರಸುಗಳನ್ನು ತಯಾರು ಮಾಡಲು ಕನಿಷ್ಠ 18 ತಿಂಗಳು ಬೇಕಾಗುತ್ತದೆ. ಆನಂತರ ಕೇಂದ್ರದ ಅನುಮೋದನೆಗೂ ಸಮಯ ಬೇಕಾಗುತ್ತದೆ. ಅಂದರೆ 8ನೇ ವೇತನ ಆಯೋಗ ಜಾರಿಗೆ ಬರಲು ಇನ್ನೂ 2 ವರ್ಷಗಳವರೆಗೆ ಕಾಲ ಹಿಡಿಯಬಹುದು. ಈ ಎಲ್ಲ ಬೆಳವಣಿಗೆಗಳಿಂದ ನೌಕರರಲ್ಲಿ ಮೂಡಿರೋ ಪ್ರಶ್ನೆ ಏನೆಂದರೆ 7ನೇ ವೇತನ ಆಯೋಗ ಮುಗಿದ ಮೇಲೆ ಡಿ.ಎ ಏರಿಕೆ ನಿಲ್ಲುತ್ತದೆ. ತಜ್ಞರ ಪ್ರಕಾರ ಹೊಸ ವೇತನ ಆಯೋಗ ಜಾರಿಗೆ ಬರೋವರೆಗೆ ಹಳೆಯ ವೇತನ ಆಯೋಗದ ನಿಯಮಗಳು ಮುಂದುವರಿಯುತ್ತವೆ. ಅಂದರೆ 8ನೇ ವೇತನ ಆಯೋಗ ಬರುತ್ತಿಲ್ಲವೆಂದು ಡಿ.ಎ ನಿಲ್ಲುವುದಿಲ್ಲ. ನಿಯಮಿತವಾಗಿ ಡಿ.ಎ ಏರಿಕೆ ನಡೆಯುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರು ಡಿ.ಎ 58% ಆಗಿದೆ. ಡಿ.ಎ 50% ದಾಟಿದ ಮೇಲೆ ಸಾಮಾನ್ಯವಾಗಿ ಅದನ್ನು ಮೂಲ ವೇತನಕ್ಕೆ ವಿಲೀನಗೊಳಿಸುವ ಕ್ರಮ ಅನುಸರಿಸಲಾಗುತ್ತದೆ. 8ನೇ ವೇತನ ಆಯೋಗ ಜಾರಿಗೆ ಬಂದ ಮೇಲೆ ಡಿ.ಎ ಮತ್ತೆ ಶೂನ್ಯದಿಂದ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇದರಿಂದ ವೇತನದ ಮೂಲ ಭಾಗ ಹೆಚ್ಚಾಗುತ್ತದೆ. ಸೊ ಇದು ಕೊಟ್ಟಿರುವಂಥ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯವರು ನೀಡಿರುವಂತಹ ವರದಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ 7ನೇ ವೇತನ ಆಯೋಗದ ಅವಧಿ ಕೇಂದ್ರ ಸರ್ಕಾರದವರಿಗೆ ಡಿಸೆಂಬರ್ 31ಕ್ಕೆ ಎಂಡ್ ಆಗ್ತಿರೋದ್ರಿಂದ ಹಲವಾರು ಜನರಲ್ಲಿ ಡೌಟ್ ಇತ್ತು ಡಿ.ಎ ಏರಿಕೆ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೊ ಅದಕ್ಕೆ ಆರ್ಥಿಕ ಇಲಾಖೆ ಏನು ಹೇಳಿದೆ ಅಂದರೆ 8ನೇ ವೇತನ ಆಯೋಗ ಜಾರಿಯಾಗಲವರೆಗೂ 7ನೇ ವೇತನ ಆಯೋಗದ ಏನು ನಿಯಮಗಳಿದ್ದು ಅದೇ ಫಾಲೋ ಹಾಕೊಂಡು ಬರುತ್ತೆ. 8ನೇ ವೇತನದ ಆಯೋಗ ರಚನೆ ಆಗಿದ್ರೂ ಕೂಡ ಅವರು ಇನ್ನೂ ಶಿಫಾರಸುಗಳನ್ನು ರೆಡಿ ಮಾಡಿಲ್ಲ. ಶಿಫಾರಸು ರೆಡಿಯಾಗಿ ಅದಕ್ಕೆ ಕೇಂದ್ರದ ಅನುಮೋದನೆ ಸಿಕ್ಕಿ ಅದು ಜಾರಿಗೆ ಬರೋದಕ್ಕೆ ಇನ್ನೂ 2 ವರ್ಷಗಳಾಗ್ಬೋದು. ಹಾಗಾಗಿ ಅಷ್ಟರವರೆಗೆ 7ನೇ ವೇತನ ಆಯೋಗನೇ ಮುಂದುವರಿಯುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಹಲವಾರು ಜನ ಕೇಳ್ತಿದ್ದಿದ್ದು 50% ಡಿ.ಎಗಿಂತ 50%ಗಿಂತ ಡಿ.ಎ ಜಾಸ್ತಿ ಆದ ತಕ್ಷಣ ಆ ಡಿ.ಎಯನ್ನು ಮೂಲ ವೇತನ ಅಂದರೆ ಬೇಸಿಕ್ ಪೇಗೆ ಇನ್ಕ್ಲೂಡ್ ಮಾಡಿ ಮತ್ತೆ ಡಿ.ಎಯಿಂದ 0ದಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇದುವರೆಗೂ ಆಗಿಲ್ಲ 7ನೇ ವೇತನ ಆಯೋಗದಲ್ಲಿ ಅಂತ. ಸೊ ಆ ಒಂದು ವಿಷಯನ ಜಾರಿಗೆ ಮಾಡೋದು 8ನೇ ವೇತನದಲ್ಲಿ ಆಯೋಗ ಜಾರಿಯಾದಾಗ ಆಗುವಂಥ ಸಂಭವವಿದೆ. 7ನೇ ವೇತನ ಆಯೋಗದ ಸದ್ಯಕ್ಕೂ ಏನು ಮಾಡ್ತಾರೆ ಅಂದರೆ ಏನು ಡಿ.ಎ ಇದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.